ನೀವೇನಾದ್ರೂ ನಿಮ್ಮ ಬಿಸ್ನೆಸ್ನ ದೇಶದ ಮೂಲೆ ಮೂಲೆಗೂ ವ್ಯಾಪಾರ ಮಾಡಬೇಕು ಅನ್ನೋ ಆಸೆ ಇದೆಯಾ? ಅದ್ರ ಜೊತೆಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ US, ಆಸ್ಟ್ರೇಲಿಯಾ ಮತ್ತು ಯುರೋಪ್ ಮುಂತಾದ ಕಂಟ್ರಿಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದು ನಿಮ್ಮ ಹೋಮ್ ಟೌನಿಂದನೇ. ಅದೇ ಥರ ನೀವೇನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದು ತುಂಬ ದೊಡ್ಡ ಅವಕಾಶವಾಗಿರುತ್ತೆ. ಆದರೆ ನೀವೇನಾದರೂ ನಿಮ್ಮ ಫಸ್ಟ್ ಆರ್ಡರ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂಚೆ ಗೊತ್ತಾಗಿರ್ಬೇಕಂತ ಲೈಸೆನ್ಸಸ್ ಮತ್ತು ರಿಜಿಸ್ಟ್ರೇಷನ್ ಇರಬೇಕಲ್ವಾ? ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಲೆ ಕೆಡಿಸ್ಕೋಬೇಡಿ, ಇದು ಕೇಳೋ ಥರ ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಲ್ಲ. ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಬೇಕಾಗಿರುವ ರಿಜಿಸ್ಟ್ರೇಷನ್ ಏನು, ಅದ್ರ ಜೊತೆಗೆ ಇನ್ಕ್ಲೂಡ್ ಆಗಿರುವ ನಾವು ಯಾವ್ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿದ ನಂತರ ಎಲ್ಲ ಲೀಗಲ್ ಕರೆಕ್ಟಾಗಿ ಇರುತ್ತಾ ಇಲ್ವಾ ಅಂತ, ಜೊತೆಗೆ ಇದು ಅಷ್ಟು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ನನ್ನ ಹೆಸರು ಗೋಪಿಕಾ, ಲಿ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ. ಮೊದಲಾಗಿ ನಾವೊಂದು ಅಫಿಷಿಯಲ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಗೆ 5 ಬೇಸಿಕ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಗೊತ್ತಾಗಿರಬೇಕು. ಅದೇನು ಅಂತ ನೋಡೋದಾದ್ರೆ ಕಂಪನಿ ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂದರೆ ILC ಕೋಡ್, ಪ್ರಾಡಕ್ಟ್ ಲೈಸೆನ್ಸ್, ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ರಿಜಿಸ್ಟ್ರೇಷನ್. ಇವೆಲ್ಲ ಸಿಂಪಲ್ ಆಗಿ ಒಂದ್ ಸೆಂಟೆನ್ಸ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಕಂಪನಿ ರಿಜಿಸ್ಟ್ರೇಷನ್. ಸೊ ಇವಾಗ ನೀವೇನಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದ್ರೆ ಅದ್ರಲ್ಲಿ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ತಗೋಬೇಕು ಅಂತಂದ್ರೆ ಸೋಲ್ ಪ್ರೊಪ್ರೈಟರ್, ಪ್ರೈವೇಟ್ ಲಿಮಿಟೆಡ್, LLP, OPC ಅಂತ ವಿವಿಧವಾದ ಕಂಪನಿ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನೀವೇನಾದ್ರೂ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರೊಪ್ರೈಟರ್ಶಿಪ್ ಒಂದು ಒಳ್ಳೆ ಆಪ್ಟ್ ಆಗಿರುತ್ತೆ. ಬಟ್ ನೀವೇನಾದ್ರೂ ಗ್ಲೋಬಲ್ ಆಗಿ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡಬೇಕು, ಜೊತೆಗೆ ಒಳ್ಳೆ ಟ್ರಸ್ಟ್ ನ ಬೆಳೆಸ್ಕೊಬೇಕು ಅಂತ ಅಂದ್ರೆ ಅದಕ್ಕೆ ಪ್ರೈವೇಟ್ ಲಿಮಿಟೆಡ್ ಒಂದು ಬೆಟರ್ ಚಾಯ್ಸ್ ಆಗಿರುತ್ತೆ. ಎರಡನೇ ಸ್ಟೆಪ್ GST ರಿಜಿಸ್ಟ್ರೇಷನ್. ಈ ಒಂದು GST ರಿಜಿಸ್ಟ್ರೇಷನ್ ಎಕ್ಸ್ಪೋರ್ಟ್ ಮಾಡುವ ಎಲ್ಲ ಬಿಸ್ನೆಸ್ಗೂ ಕಂಪಲ್ಸರಿ ಆಗಿರುತ್ತೆ. ಬಟ್ ನೀವೇನಾದ್ರೂ GST ಮಾಡಲಿಲ್ಲ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಎಕ್ಸ್ಪೋರ್ಟ್ ಬಿಸ್ನೆಸ್ ಬೆನಿಫಿಟ್ನ ನೀವು ಕಳ್ಕೋಬಹುದು. ಅದೇನು ಬೆನಿಫಿಟ್ ಆಗಿರುತ್ತೆ ಅಂತ ಅಂದ್ರೆ ನೀವು LUT ನ ಫೈಲ್ ಮಾಡ್ಬೋದು. LUT ಅಂತ ಅಂದ್ರೆ ಲೆಟರ್ ಆಫ್ ಅಂಡರ್ಟೇಕಿಂಗ್. ಈ ಒಂದು ಲೆಟರ್ ಆಫ್ ಅಂಡರ್ಟೇಕಿಂಗ್ ನಿಮ್ಮ ಹತ್ರ ಇದ್ರೆ ನೀವು IGST ನ ಪೇ ಮಾಡೋ ಅವಶ್ಯಕತೆನೇ ಇರಲ್ಲ. ಎರಡನೇ ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂತ ಅಂದ್ರೆ ನೀವು ಪ್ರಾಪರ್ ಆಗಿ ಎಕ್ಸ್ಪೋರ್ಟ್ ರಿಟರ್ನ್ಸ್ ನ ಫೈಲ್ ಮಾಡ್ಬೋದು. ಈ ಒಂದು ಫೈಲಿಂಗ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಲೀಗಲ್ ಸೇಫ್ ಆಗಿ, ಜೊತೆಗೆ ಆಡಿಟ್ ಮತ್ತೆ ರೀಫಂಡ್ ಇಂದ ಹೆಲ್ಪ್ ಆಗ್ಲಿಕ್ಕೂ ಸಾಧ್ಯ ಇರುತ್ತೆ. ಮೂರನೇ ಸ್ಟೆಪ್ IEC ಕೋಡ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಈ ಒಂದು IEC ಕೋಡ್ ಎಕ್ಸ್ಪೋರ್ಟ್ ಮಾಡುವಂತ ಎಲ್ಲಾ ಬಿಸ್ನೆಸ್ಗಳಿಗೂ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಲೈಸೆನ್ಸ್ ಇರುತ್ತೆ. ಯಾಕಂತ ಅಂದ್ರೆ ಈ ಒಂದು ಲೈಸೆನ್ಸ್ DGFT ಅಂದ್ರೆ ಡೈರೆಕ್ಟರೇಟ್ ಜನರಲ್ ಫಾರಿನ್ ಟ್ರೇಡ್ ಅವ್ರ ಕಡೆಯಿಂದ ಸಿಗುತ್ತೆ. ಈ ಒಂದು IEC ಕೋಡ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಯಾವುದೇ ರೀತಿಯಲ್ಲೂ ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೂ ಇರಲ್ಲ. ಬೇರೆ ಕಂಟ್ರೀಸ್ ಇಂದ ಪರ್ಚೇಸ್ ಮಾಡಿರುವಂತ ಅಮೌಂಟು ನಿಮಗೆ ಸಿಗೋದಿಲ್ಲ. ಎಕ್ಸಾಂಪಲ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಒಂದು IEC ಕೋಡ್ ನಿಮಗೆ ಪಾಸ್ಪೋರ್ಟ್ ಇದ್ದ ಹಾಗೆ. ಇದಿಲ್ಲ ಅಂತಂದ್ರೆ ಇಂಟರ್ನ್ಯಾಷನಲ್ ಆಗಿ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಅನ್ನು ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಪ್ರಾಡಕ್ಟ್ ನ ಸೆಲ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ಲೈಸೆನ್ಸ್ ಇರಬೇಕಲ್ವಾ? ಅದೇ ರೀತಿಯಾಗಿ ಈ ಪ್ರಾಡಕ್ಟ್ ಲೈಸೆನ್ಸ್. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಬೇಕಾಗಿರುವ ಲೈಸೆನ್ಸ್ FSSAI ಫಸೈಲ್ ಲೈಸೆನ್ಸ್ ಅಂತ ಕರಿತೀವಿ. ಅಥವಾ ನೀವೇನಾದ್ರೂ ಮೆಡಿಸಿನ್ಸ್ ರಿಲೇಟೆಡ್ ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ ಡ್ರಗ್ ಅಥಾರಿಟೀಸ್ ಕಡೆಯಿಂದ ಲೈಸೆನ್ಸ್ ಬೇಕಾಗಿರುತ್ತೆ. ಅಥವಾ ನೀವೇನಾದ್ರೂ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಏನಾದ್ರೂ ಮಾಡ್ತಾ ಇದ್ರೆ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸ್ಪೆಷಲ್ ಲೈಸೆನ್ಸ್ ಸಿಗುತ್ತೆ. ನೀವು ಚೆಕ್ ಮಾಡಬೇಕಾಗಿರೋದು ನೀವು ಯಾವ ತರ ಪ್ರಾಡಕ್ಟ್ ನ ಸೆಲ್ ಮಾಡ್ತಿದ್ದೀರೋ ಅದೇ ತರ ಲೈಸೆನ್ಸ್ ನ ಪರ್ಚೇಸ್ ಮಾಡಬೇಕಾಗಿರೋದು. ಫಿಫ್ತ್ ಸ್ಟೆಪ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ರಿಜಿಸ್ಟ್ರೇಷನ್. ಈ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಗವರ್ಮೆಂಟ್ ಕಡೆಯಿಂದ ಕ್ರಿಯೇಟ್ ಆಗಿರುವ ಆರ್ಗನೈಸೇಷನ್ಸ್ಗಳು. ಈ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಆಗಿರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡಲಿಕ್ಕೆ. ಇನ್ ಕೇಸ್ ನೀವೇನಾದ್ರೂ ಈ ಆರ್ಗನೈಸೇಷನ್ ನ ಜಾಯಿನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮಗೆ ಇದ್ರಲ್ಲಿ ಸುಮಾರು ಬೆನಿಫಿಟ್ಸ್ ಇರುತ್ತೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇವ್ರ ಕಡೆಯಿಂದ ನಿಮಗೆ ಟ್ರೈನಿಂಗ್ ಸಿಗುತ್ತೆ, ಗೌರ್ಮೆಂಟ್ ಫಂಡಿಂಗ್ ಸಿಗುತ್ತೆ,
ಜೊತೆಗೆ ನಿಮ್ಮ ಪ್ರಾಡಕ್ಟ್ಸ್ ತಕ್ಕ ಹಾಗೆ ಬೇರೆ ಕಂಟ್ರೀಸ್ ಅಲ್ಲಿ ಬಯರ್ಸ್ ನಾನು ಇವರು ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಈ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪಾಪ್ಯುಲರ್ ಆಗಿರುವ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಯಾವುದು ಅಂತ ಅಂದ್ರೆ APEDA, ಸ್ಪೈಸ್ ಬೋರ್ಡ್ ಮತ್ತೆ ಮುಂತಾದವು. ಈ ಒಂದು 5 ಸ್ಟೆಪ್ಸ್ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಒಂದು ಒಳ್ಳೆ ಅಡಿಪಾಯವಾಗಿರುತ್ತೆ. ಇದೇ ರೀತಿಯಾಗಿ ನೀವೇನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಆಲ್ರೆಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಪ್ರಾಡಕ್ಟ್ಸ್ ನೆಲ್ಲ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಈ ರಿಜಿಸ್ಟ್ರೇಷನ್ಸ್ ಎಲ್ಲ ನಿಮ್ಮ ಬಿಸ್ನೆಸ್ಗೆ ರೈಟ್ ಟ್ರ್ಯಾಕ್ ಆಗಿ, ಜೊತೆಗೆ ಫಾರಿನ್ ಪೇಮೆಂಟ್ಸು ಸಿಗ್ಲಿಕ್ಕೆ, ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇಲ್ದಿರೆ ಲೀಗಲ್ ಆಗಿ ರನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ನೀವೇನಾದ್ರೂ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು, ರಿಜಿಸ್ಟ್ರೇಷನ್ಗಾಗಿ ಏನಾದ್ರೂ ಸಪೋರ್ಟ್ ಹುಡುಕ್ತಾ ಇದ್ರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಎಂಡ್ ಟು ಎಂಡ್ ನೋಡ್ಕೋತೀವಿ. ಇದೇ ತರ ಬಿಸ್ನೆಸ್ ರಿಲೇಟೆಡ್ ಯೂಸ್ಫುಲ್ ಕಂಟೆಂಟ್ಸ್ ಮತ್ತೆ ಬಿಸ್ನೆಸ್ ರಿಲೇಟೆಡ್ ಟಿಪ್ಸ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ನೋಡೋಣ. ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ.